ಒಬ್ಬ ಮಹಿಳೆ ಮನಸ್ಸು ಮಾಡಿದರೆ ಏನು ಬೇಕಾದರೂ ಸಾಧನೆ ಮಾಡುತ್ತಾಳೆ ಅನ್ನೋದಕ್ಕೆ ಈ ಸ್ಟೋರಿನೇ ಸಾಕ್ಷಿ. ಇವರ ಹೆಸರು ದಿಲೀಶಾ ಡೇವಿಸ್. ಈಕೆ ಭಾರತ ದೇಶ ಅಷ್ಟೇ ಅಲ್ಲ, ವಿದೇಶದಲ್ಲೂ ಕೂಡ ಫುಲ್ ಫೇಮಸ್. ಈಕೆಯ ಸಾಧನೆಗೆ ಪ್ರಪಂಚದಾದ್ಯಂತ ಅಭಿಮಾನಿಗಳಾಗಿದ್ದಾರೆ. ಇಂಟರ್ನ್ಯಾಷನಲ್ ಡ್ರೈವಿಂಗ್ ಲೈಸೆನ್ಸ್ ಪಡೆದ ಭಾರತ ದೇಶದ ಮೊಟ್ಟ ಮೊದಲ ಮಹಿಳೆ. ಈಕೆಯ ಅದ್ಭುತ ಸಾಧನೆ ಕೇಳಿದರೆ ಖಂಡಿತ ಮೈ ಜುಮ್ ಅನಿಸುತ್ತೆ. ಕೇರಳದ ತ್ರಿಶೂರ್ ಜಿಲ್ಲೆಯವರಾದ ಡೇವಿಸ್ ಓದಿನಲ್ಲಿ ಯಾವಾಗಲೂ ನಂಬರ್ 1, ಪೋಸ್ಟ್ ಗ್ರಾಜ್ಯುಯೇಟ್ ಕೂಡ ಮುಗಿಸಿದ್ದಾರೆ. ಇವರು ಜನಿಸಿದ್ದು ಅತ್ಯಂತ ಬಡ ಕುಟುಂಬದಲ್ಲಿ. ತಂದೆ ಡೇವಿಸ್ ಟ್ರಕ್ ಡ್ರೈವರ್, ತಾಯಿ ತೆರೇಸಾ ಗೃಹಿಣಿ. ಇವರಿಗೆ 3 ಜನ ಮಕ್ಕಳು. ತಾಯಿ ಮನೆಯಲ್ಲೇ ದುಡಿದರೆ, ತಂದೆ ಮನೆ ಹೊರಗಡೆ ದುಡಿತಾರೆ. ಅಪ್ಪ ಅಮ್ಮನ ಕಷ್ಟ ನೋಡಿದ ಈಕೆ ನಾನು ಏನಾದರೂ ಸಹಾಯ ಮಾಡಬೇಕು ಅಂತ ತಂದೆಯ ರೀತಿಯಲ್ಲಿಯೇ ನಾನು ಕೂಡ ಟ್ರಕ್ ಓಡಿಸಬೇಕು ಅಂತ 10ನೇ ವಯಸ್ಸಿನಲ್ಲೇ ಬಯಸಿದಳು. ಒಬ್ಬ ಹೆಣ್ಣು ಮಗಳು ಲಾರಿ ಓಡಿಸಿಕೊಂಡು ಜೀವನ ಮಾಡಬೇಕು ಎಂದರೆ ಖಂಡಿತವಾಗಿಯೂ ಅದು ಸಾಧಾರಣ ವಿಚಾರ ಅಲ್ಲ. ಒಂದು ದಿನ ತನ್ನ ತಂದೆಯ ಬಳಿ ಹೋಗಿ, ನಾನು ನಿಮ್ಮ ಥರ ಟ್ರಕ್ ಡ್ರೈವರ್ ಆಗಬೇಕು, ನಾನು ಟ್ರಕ್ ಓಡಿಸಿ ನಿಮಗೆ ಸಹಾಯ ಮಾಡುತ್ತೇನೆ, ನಾನು ದುಡಿಯುತ್ತೇನೆ, ಆಗ ನಿಮಗೆ ವಿಶ್ರಾಂತಿ ಸಿಗುತ್ತೆ ಅಂತ ಹೇಳಿದಾಗ ಅವರ ತಂದೆ ಹೇಳುತ್ತಾರೆ, ಟ್ರಕ್ ಓಡಿಸುವುದು ಅಷ್ಟು ಸುಲಭದ ಕೆಲಸವಲ್ಲ. ನೀನು ಚೆನ್ನಾಗಿ ಓದಿ ಸರ್ಕಾರಿ ಕೆಲಸ ತಗೋ, ಇಲ್ಲಾಂದರೆ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕೆಲಸ ಮಾಡು. ಲಾರಿ ಓಡಿಸುವುದು ನಮ್ಮಂಥವರಿಗೆ ಸರಿ, ಈ ಟ್ರಕ್ ಮಾತ್ರ ನಿನಗೆ ಬೇಡವೇ ಬೇಡ ಅಂತ ತಂದೆ ಹೇಳುತ್ತಾರೆ. ಆದರೆ ಪಟ್ಟು ಹಿಡಿದು ನಾನು ಶಾಲೆಗೆ ಹೋಗುವುದಿಲ್ಲ, ಊಟ ಪಾಠ ಆಟ ಎಲ್ಲವನ್ನೂ ಬಿಟ್ಟು ಮನೆಯಲ್ಲಿ ಸುಮ್ಮನೆ ಕೂತು ಬಿಡುತ್ತೇನೆ ಅಂತ ತಂದೆಗೆ ಹೇಳ್ತಾಳೆ. ಆಗ ಅವರ ತಂದೆ ಹೇಳುತ್ತಾರೆ, ನೀನು ಮೊದಲು ಸೈಕಲ್ ಓಡಿಸುವುದನ್ನು ಕಲಿ, ನಂತರ ಸ್ಕೂಟರ್, ನಂತರ ಬೈಕ್, ಆಮೇಲೆ ಕಾರು ಓಡಿಸುವುದನ್ನು ಸರಿಯಾಗಿ ಕಲಿತ ಮೇಲೆ ನಿನಗೆ ಟ್ರಕ್ ಓಡಿಸುವುದು ನಾನೇ ಹೇಳಿಕೊಡ್ತೇನೆ ಅಂತ ತಂದೆ ಹೇಳ್ತಾರೆ. ನಂತರದ ದಿನಗಳಲ್ಲಿ ಸೈಕಲ್, ಬೈಕ್, ಕಾರು ಎಲ್ಲವನ್ನೂ ಸರಿಯಾಗಿ ಕಲಿಯುತ್ತಾಳೆ. 18 ವರ್ಷ ತುಂಬಿದ ತಕ್ಷಣ 4 ವೀಲರ್ ಡ್ರೈವಿಂಗ್ ಲೈಸೆನ್ಸ್ ಕೂಡ ಪಡೆದುಕೊಳ್ಳುತ್ತಾಳೆ. ಹೀಗೆ ತನ್ನ ಛಲ ಬಿಡದೆ ತಾನು ಅಂದುಕೊಂಡ ಕೆಲಸವನ್ನು ಮಾಡಿಕೊಂಡು ಅದ್ಭುತವಾಗಿ ತನ್ನ ಜೀವನವನ್ನು ನಡೆಸುತ್ತಿದ್ದಾಳೆ ಈ ಮಹಿಳೆ. ಒಬ್ಬ ಮಹಿಳೆ ಮನಸ್ಸು ಮಾಡಿದರೆ ಏನು ಬೇಕಾದರೂ ಸಾಧನೆ ಮಾಡಬಹುದು ಎಂಬ ಉದಾಹರಣೆ ತೋರಿಸಿಕೊಟ್ಟ ಮೊಟ್ಟ ಮೊದಲ ಮಹಿಳೆ ಅಂತಲೇ ಹೇಳ್ಬೋದು.